ಕುಶಲನಗರ ಸಮೀಪದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತ್ತೂರಿನ ಶ್ರೀ ವಿನಾಯಕ ಯುವಕ ಸಂಘದ ವತಿಯಿಂದ ಮುಖ್ಯ ರಸ್ತೆ ಬದಿ ಅಳವಡಿಸಿರುವ 3 ಸಿಸಿ ಕ್ಯಾಮೆರಾಗಳನ್ನು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವ ಕಾರ್ಯ ನಡೆಯಿತು. ಯುವಕ ಸಂಘದ ಅಧ್ಯಕ್ಷ ಸಿಸಿ ಸ್ವಾಮಿ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಅವರಿಗೆ ಸಿಸಿ ಕ್ಯಾಮೆರಾದ ಜವಾಬ್ದಾರಿ ಒಪ್ಪಿಸಿದರು. ಕುಶಲನಗರದಿಂದ ಹಾರಂಗಿಗೆ ತೆರಳುವ ಮಾರ್ಗದಲ್ಲಿ ಪ್ರವಾಸಿಗರಿಂದ ಹಾಗೂ ಸ್ಥಳೀಯರಿಂದ ಅನೈರ್ಮಲ್ಯ ಉಂಟಾಗಬಾರದು ಹಾಗೂ ಅಕ್ರಮ ಚಟುವಟಿಕೆಗಳ ತಡೆಗೆ ಕಣ್ಗಾವಲಾಗುವ ಉದ್ದೇಶದಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿಸಿ ಸ್ವಾಮಿ ತಿಳಿಸಿದರು. ಶ್ರೀ ವಿನಾಯಕ ಯುವಕ ಸಂಘ ಚಿಕ್ಕತ್ತೂರು ಇವರು ಈ ದಿನ ಒಂದು ಏನು ಸಿಸಿ ಕ್ಯಾಮ್ರಾವನ್ನು ಗ್ರಾಮಸ್ಥರ ಒಂದು ಬೇಡಿಕೆ ಮೇರೆಗೆ ಮತ್ತು ಇದು ಪ್ರವಾಸಿ ತಾಣ ಆಗಿರುವ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಅಪಘಾತ ಆಗ್ಬೋದು, ಒಂದು ಅಕ್ಕಪಕ್ಕ ಕಸ ಹಾಕೋದಾಗಿರ್ಬೋದು ಮತ್ತು ಸ್ವಚ್ಛತೆಯನ್ನು ನಿರ್ವಹಣೆ ಮಾಡಲು ನಮ್ಮ ಗ್ರಾಮಸ್ಥರೇ ಸ್ವಲ್ಪ ಕೆಟ್ಟ ದೃಷ್ಟಿಯಿಂದ ರಸ್ತೆಯಲ್ಲಿ ಒಂದು ಸುರಕ್ಷಿತ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇರ್ತಿಲ್ಲ. ಇದರ ಒಂದು ಬೇಡಿಕೆ ಮೇರೆಗೆ ನಮ್ಮ ಸಂಘದ ವತಿಯಿಂದ ಒಂದು ಸಿಸಿ ಕ್ಯಾಮ್ರಾವನ್ನು ಅಳವಡಿಸಿದ್ವಿ. ಆ ಒಂದು ಸಿಸಿ ಕ್ಯಾಮ್ರಾದ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಈ ದಿನ ನಾವು ಪಂಚಾಯಿತಿ ವಹಿಸುವ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಈ ಒಂದು ಪ್ರವಾಸಿ ತಾಣದ ಮುಖ್ಯ ರಸ್ತೆಯಲ್ಲಿ ಎಲ್ಲ ರೈತಾಪಿ ಜನ ಆಗಿರೋದ್ರಿಂದ ಇಲ್ಲಿ ಒಂದು ಹಸುಗಳ ಕಳ್ಳತನ ಆಗಿರ್ಬೋದು ಮತ್ತು ಮರ ಕಳ್ಳತನ ಆಗಿರ್ಬೋದು ಮತ್ತು ಯಾವುದೇ ಒಂದು ಅಹಿತ ಘಟನೆಗಳು ತುಂಬ ನಡೀತಾ ಇದ್ದ ಒಂದು ಉದ್ದೇಶ ಈ ಒಂದು ಸಿಸಿ ಕ್ಯಾಮೆರಾ ಹಾಕೋಕ್ಕೆ ಒಂದು ಮುಖ್ಯ ಕಾರಣ ಆಗಿದೆ. ಮತ್ತು ನಮ್ಮ ಸಂಘದಲ್ಲಿರುವಂತಹ ಎಲ್ಲ ಸದಸ್ಯರು ಇದಕ್ಕೊಂದು ಮನಪೂರ್ವಕವಾಗಿ ಅವರ ದೇಣಿಗೆ ಆಗಿರ್ಬೋದು, ಅವರ ಒಂದು ಸಂಘಟನೆ ಮುಖಾಂತರ ಒಂದು ಕ್ರೋಢೀಕರಣ ಮಾಡಿದ ಹಣ ಆಗಿರ್ಬೋದು ಇದಕ್ಕೆ ವಿನಿಯೋಗ ಮಾಡಿದ್ದಾರೆ. ಮತ್ತು ನಮ್ಮ ಸಂಘದಲ್ಲಿ ಉಪಸಮಿತಿಗಳು ಅಂತ ಸಹ ಮಾಡಿದ್ದೀವಿ. ಆ ಉಪಸಮಿತಿಯವರ ಒಂದು ಕೊಡುಗೆ ಈ ದಿನ ಒಂದು ಚಿಕ್ಕತ್ತೂರು ಗ್ರಾಮದಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಸೋಕ್ಕೆ ಮುಖ್ಯ ಕಾರಣ ಆಗಿದೆ. ಹಾಗಾಗಿ ಅವರಿಗೆ ನಾನು ಆಭಾರಿಯಾಗಿರುತ್ತೇನೆ. ಹಾಗೆಯೇ ಸಹ ಈ ಒಂದು ಸಿಸಿ ಕ್ಯಾಮ್ರಾದಿಂದ ಏನು ಉದ್ದೇಶ ಏನು ಅಂತ ಹೇಳಿದ್ರೆ, ಕುಶಲನಗರದಿಂದ ಚಿಕ್ಕತ್ತೂರು ತನಕ ಬಯಲು ಬಸವೇಶ್ವರ ಸಮಿತಿಯವರು ಒಂದು ಸಿಸಿ ಕ್ಯಾಮ್ರಾನ ಅಳವಡಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಮುಖ್ಯವಾಗಿ ಕಸ ನಿರ್ವಹಣೆದು ಒಂದು ವ್ಯವಸ್ಥಿತವಾದ ಯೋಜನೆ ಇತ್ತಿಲ್ಲ. ಅದನ್ನು ಒಂದು ತಡೆಗಟ್ಟುವ ಉದ್ದೇಶ ಅವರಲ್ಲಿತ್ತು. ಅದರ ಮುಂದುವರಿದ ಭಾಗ ಆಗಿ ನಾವು ವಿನಾಯಕ ಯುವಕ ಸಂಘ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿದ್ದೀವಿ. ಈ ಯಶಸ್ಸಿಗೆ ನಮ್ಮ ಶ್ರೀ ವಿನಾಯಕ ಯುವಕ ಸಂಘದ ಎಲ್ಲ ಸದಸ್ಯರುಗಳ ಒಂದು ಶ್ರಮ ಇದೆ. ಹಾಗಾಗಿ ನಾನು ಅವರಿಗೆ ಧನ್ಯವಾದ ಹೇಳಿಸುತ್ತಾ ಈ ಒಂದು ಸಿಸಿ ಕ್ಯಾಮ್ರಾದಿಂದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಮಾತನಾಡಿ, ವಿನಾಯಕ ಯುವಕ ಸಂಘದಿಂದ ಹಲವು ಸಮಾಜಮುಖಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿರುವುದು ಶ್ಲಾಘನೀಯ. ಈ ಸೇವಾ ಕಾರ್ಯ ಮುಂದುವರಿಯಲಿ ಎಂದು ಆಶಿಸಿದರು. ಇಂದು ಚಿಕ್ಕತ್ತೂರು ಗ್ರಾಮದ ಶ್ರೀ ವಿನಾಯಕ ಯುವಕ ಸಂಘದವರು ಒಂದು ಸಿಸಿ ಕ್ಯಾಮ್ರಾವನ್ನು ರಸ್ತೆಯಲ್ಲಿ ಅಳವಡಿಸಿರೋದರಿಂದ ಅದನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಪಡುವಂತಹ ಈ ದಿನ, ಈ ಸುದಿನ ಸಂಘದ ವತಿಯಿಂದ ಸಂಘದ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಎಲ್ಲ ನಮ್ಮನ್ನು ಈ ಹಿಂದೆ ಕೇಳ್ಕೊಂಡಿದ್ರು, ನಾವು CCTV ಹಾಕ್ತೀವಿ ಇಂಥ ಒಂದು ಸ್ಥಳದಲ್ಲಿ ಅಂತೇಳಿ. ಸೊ ಅದು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ, ಈ ಹಿಂದೆ ಇದ್ದ ಆಡಳಿತ ಮಂಡಳಿ ಸಹ ಒಪ್ಪಿಗೆಯನ್ನು ನೀಡಿತ್ತು. ಅದರ ಆಧಾರದ ಮೇಲೆ ಇವತ್ತು CCTVನ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಭಾಳ ಸಂತೋಷದಿಂದ ಗ್ರಾಮ ಪಂಚಾಯಿತಿ ಇದನ್ನು ಸ್ವೀಕರಿಸುತ್ತೆ. ಸೊ ಶ್ರೀ ವಿನಾಯಕ ಯುವಕ ಸಂಘದವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದರಿಂದ ಸಾರ್ವಜನಿಕರಿಗೆ ಅವರ ಹಿತದೃಷ್ಟಿಯಿಂದ ಜೊತೆಗೆ ಆ ಊರಿನ ಹಿತದೃಷ್ಟಿಯಿಂದ ಇಂತಹ ಸಾರ್ವಜನಿಕ ಕೆಲಸಗಳನ್ನು ಮಾಡೋದರಿಂದ ಅವರ ಅಭಿವೃದ್ಧಿಯನ್ನು, ಆ ಸಂಘದ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳ್ತಾ, ಹಾಗೆಯೇ ಆ ಸಂಘದ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಸಹ ಇಂತಹ ಸೇವಾ ಮನೋಭಾವನೆಯ ವೃತ್ತಿಯನ್ನು ಬೆಳೆಸಿಕೊಂಡು ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಲಿ ಅಂತ ಹೇಳ್ತಾ, ನಮ್ಮ ಚಿಕ್ಕತ್ತೂರು ಗ್ರಾಮದ ಈ ವಿನಾಯಕ ಸಂಘ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಒಂದು ಸಂಘದ ಕಾರ್ಯಚಟುವಟಿಕೆಗೆ ಗ್ರಾಮ ಪಂಚಾಯಿತಿ ಯಾವಾಗಲೂ ಆಭಾರಿ. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಖತೀಜಾ, ವಿನಾಯಕ ಯುವಕ ಸಂಘದ ಉಪಾಧ್ಯಕ್ಷ ಕೃಷ್ಣ CN, ಸದಸ್ಯರಾದ ಶ್ರೀನಿವಾಸ್, ಕೃಷ್ಣಕಾಂತ್, ಮೋನಿಶ್, ಕೃಷ್ಣೇಗೌಡ, ಮಧುಚಂದ್ರ, ಸುನಿಲ್ ಕುಮಾರ್, ಗಣೇಶ್, ಶಶಿಧರ್, ಶಿವಕುಮಾರ್, ಗ್ರಾಮಸ್ಥರಾದ ಮೂಡ್ಲಿ, ಸಣ್ಣಪ್ಪ, ರಾಮೇಗೌಡ, ಶಿವಣ್ಣ, ನಾಗೇಂದ್ರ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಲನಗರ.